ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ತುಂಗಭದ್ರಾ ಡ್ಯಾಮ್ ಗೇಟ್ ಬ್ರೇಕ್. ತುಂಬಿ ತುಳುಕುತ್ತಿದ್ದಂತಹ ಅಣೆಕಟ್ಟು, 2 ವರ್ಷಗಳ ಬಳಿಕ ತುಂಬಿದ್ದಂತಹ ತುಂಗಭದ್ರಾ ಜಲಾಶಯ. 33 ಗೇಟ್ ಇರೋದು ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ. ಈ ಒಂದು 33 ಗೇಟಲ್ಲಿ 19ನೇ ಗೇಟು ಒಂದು ಸರಪಣಿಯನ್ನ ಬಿಟ್ಕೊಂಡಿದೆ. ಗೇಟು ನೀರು ಹೆಚ್ಚಾಗಿದ್ರಿಂದ ಗೇಟ್ ಹೋಗಿ ಓಪನ್ ಆಗಿದೆ. ಇದಾದ ನಂತರ ಇದರಿಂದ ಆಗುವಂತಹ ಇನ್ನು ಅತಿ ಹೆಚ್ಚು ಅನಾಹುತನ ತಪ್ಪಿಸೋದಕ್ಕೋಸ್ಕರ ಉಳಿದಂತಹ 32 ಗೇಟ್ಗಳನ್ನು ಸಹ ಓಪನ್ ಮಾಡಿ ನೀರನ್ನು ಹೊರಗಡೆ ಬಿಡಲಾಗಿದೆ. ಇನ್ನು ಈ ಗೇಟನ್ನು ರೆಡಿ ಮಾಡಿಸ್ಬೇಕು ಅಂತ ಅಂದರೆ ಒಂದು ಜಲಾಶಯದಲ್ಲಿ ಅರ್ಧ ಏನಿದೆ ಆ ಒಂದು ಅರ್ಧ ಭಾಗದಷ್ಟು ನೀರು ಹೊರಗಡೆ ಬಿಟ್ಟ ನಂತರನೇ ಈ ಒಂದು ಜಲಾಶಯವನ್ನು ರೆಡಿ ಮಾಡೋದಕ್ಕಾಗೋದು ಅನ್ನೋ ಒಂದು ಮಾಹಿತಿ ಸಹ ಬಂದಿದೆ. ಇನ್ನು ಇದರಿಂದ ಈ ಒಂದು ವಿಚಾರದಲ್ಲಿ ಹೊಸಪೇಟೆಯ ತುಂಗಭದ್ರಾ ಜಲಾಶಯದ ನೀರಿನ ಸಂಗ್ರಹದ ಸಾಮರ್ಥ್ಯ 133 TMC. ಇನ್ನು ಅಲ್ಲೆಲ್ಲ ಹೂಳು ತುಂಬಿರೋದ್ರಿಂದ 103 TMC ಅಷ್ಟು ನೀರು ಸಂಗ್ರಹ ಆಗಿದೆ. 19ನೇ ಗೇಟ್ ದುರಸ್ತಿಯನ್ನು ಮಾಡಲು 52 TMC ಅಷ್ಟು ನೀರನ್ನು ಹೊರಬಿಡಬೇಕು ಅನ್ನೋ ಒಂದು ಮಾಹಿತಿ ಸಹ ಸಿಗ್ತಾ ಇದೆ. ಇನ್ನು ಇದರಿಂದ ನೀರು ಹೊರಗಡೆ ಹೋಗ್ತಿರೋದ್ರಿಂದ ಯಾವ ರೀತಿ ತೊಂದರೆ ಆಗಬಹುದು ಅಂತ ನೋಡೋದಾದ್ರೆ 3 ರಾಜ್ಯಗಳ 13 ಲಕ್ಷ ಎಕರೆ ನೀರಾವರಿ ಭೂಮಿಗೆ ಸಮಸ್ಯೆ ಆಗುತ್ತದೆ. ಯಾವ ರೀತಿ ಈ ಡ್ಯಾಮ್ ಖಾಲಿ ಆಗೋದ್ರಿಂದ ಮುಂಬರುವಂತಹ ದಿನಗಳಲ್ಲಿ ನೀರಿನ ಸಮಸ್ಯೆ ಕಾಡಬಹುದು. ಯಾವ್ಯಾವ ಕಡೆ ಅಂತ ನಾವು ನೋಡೋದಾದ್ರೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರಿನ 10 ಲಕ್ಷ ಎಕರೆಗೆ ಸಮಸ್ಯೆ. ಇನ್ನು ಕರ್ನಾಟಕ ಸೇರಿದಂತೆ ಆಂಧ್ರ, ತೆಲಂಗಾಣ ಸೇರಿ ಒಟ್ಟು 13 ಲಕ್ಷ ಎಕರೆಗೆ ನೀರಿನ ತೊಂದರೆ ಆಗಬಹುದು. ಯಾಕಂದರೆ ಈಗ ಜಲಾಶಯ ತುಂಬಿದೆ, ಭರ್ತಿಯಾಗಿದೆ, ನೀರಿತ್ತು. ಆದರೆ ಒಂದು ಏನು 19ನೇ ಗೇಟು ತೊಂದರೆ ಆಗಿದೆ, ಅದು ಸರಪಳಿ ಕಟ್ಟಾಗಿ ಗೇಟ್ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಇದರಿಂದ ಅದನ್ನು ರಿಪೇರಿ ಮಾಡೋದಕ್ಕೋಸ್ಕರ ಇನ್ನು ನೀರು 52 TMC ಅಷ್ಟು ನೀರನ್ನು ಸಹ ಖಾಲಿ ಮಾಡಬೇಕು. ಸೊ ಅದು ಖಾಲಿ ಮಾಡಿದ್ವಿ ಅಂದರೆ ಮತ್ತೆ ಅದನ್ನು ರಿಕವರ್ ಮಾಡೋದಕ್ಕೆ ಮತ್ತೆ ಮಳೆ ಬರಬೇಕು, ಮಳೆ ಹೆಚ್ಚಾಗಬೇಕು. ಸೊ ಅದೆಲ್ಲ ಆದ ನಂತರನೇ ಒಂದು ರೀತಿಯಾಗಿ ಮಳೆ ತುಂಬುತ್ತೆ. ಸೊ ಅದುವರೆಗೂ ಈ ಒಂದಿಷ್ಟು ಭೂಮಿಗೆ ನೀರಿನ ತೊಂದರೆ ಆಗಬಹುದು. ಇನ್ನು ಇದೇ ವಿಚಾರವಾಗಿ ವಿವರ ಪಡೆದಂತಹ CM DK ಶಿವಕುಮಾರ್ ಅವರು ಹಾಗೂ ನಮ್ಮ CM ಸಿದ್ದರಾಮಯ್ಯ ಅವರು ಸಹ ನಿನ್ನೆನೆ ಈ ಒಂದು ಜಲಾಶಯಕ್ಕೆ ಭೇಟಿ ನೀಡಿ ಅಲ್ಲಿನ ಆಗು ಹೋಗು ಅಂದರೆ ಏನು ತೊಂದರೆ ಆಗಿದೆ ಅದ್ರ ಬಗ್ಗೆ ವಿವರಣೆ ತಗೊಂಡಿದ್ದಾರೆ. ಸೊ ನಾಳೆನೇ ಈ ಒಂದು ಜಲಾಶಯದ ಬಳಿಯೇ ಈ ಒಂದು ಅಣೆಕಟ್ಟನ್ನು ರೆಡಿ ಮಾಡೋದಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ವಿಚಾರವಾಗಿ ಒಂದು ಸಭೆಯನ್ನು ಸಹ ಇಟ್ಕೊಂಡಿದ್ದಾರೆ. ಇನ್ನು ಜಲಾಶಯದ ವೇಳೆನೆ ನೋಡೋಣ ಏನಾಗಬಹುದು, ಯಾವ ರೀತಿ ಇದಾಗುತ್ತೆ ಅಂತ. ಇನ್ನು ಡ್ಯಾಮ್ ಒಡೆದ ವದಂತಿ, ರಾತ್ರಿಯೇ ಗಂಟು ಮೂಟೆ ಕಟ್ಟಿದ ಜನ. ಡ್ಯಾಮ್ ಒಡೆದಿರುವಂತಹ ವಿಚಾರ ಗೊತ್ತಾಗಿದ ತಕ್ಷಣನೇ ಅಲ್ಲಿ ಏನಾಗಬಹುದು, ವಯನಾಡಲ್ಲೂ ಸಹ ಒಂದು ಪ್ರವಾಹ ಬಂದಿದ ತಕ್ಷಣ ಎಷ್ಟೋ ಜನ ಸಾವು ನೋವು, ಎಷ್ಟೋ ಜನ ಕುಟುಂಬಗಳು, ಮನೆಗಳು, ಪ್ರಾಣಿ ಪಕ್ಷಿಗಳನ್ನು ಅಂತ ಏನು ಇಲ್ಲದೆ ನೆಲಸಮ ಆಗೋಗಿತ್ತು ಎಲ್ಲಾನು. ಸೊ ಇಲ್ಲಿ ಯಾವ ರೀತಿ ಆಗಬಹುದು ಅನ್ನೋ ವಿಚಾರವಾಗಿ ಆ ಒಂದು ಪ್ರದೇಶಗಳಲ್ಲಿ ಇರುವಂತಹ ಮೀನುಗಾರರಾಗಿರಬಹುದು, ಈ ರೀತಿ ಆ ಒಂದು ಜಾಗದಲ್ಲಿ ಇರುವಂತಹ ಜನರು ಭಯಭೀತಿಗೊಂಡು ಸ್ಥಳಾಂತರ ಅಂದರೆ ಆ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವಂತಹ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ರು. ಆದರೆ ಏನು ಈ ಒಂದು ವಿಚಾರವಾಗಿ TV ಬೋರ್ಡ್ ಅಧಿಕಾರಿಗಳೇನಿರ್ತಾರೆ ಅವರಿಗೆ ಕರೆ ಮಾಡಿ ಕೇಳ್ಕೊಂಡಾಗ ಏನಾಗಿದೆ ಅನ್ನೋ ವಿಚಾರವಾಗಿ ಸೊ ಚೈನ್ ಲಿಂಕ್ ಮಾತ್ರ ಕಟ್ಟಾಗಿದೆ. ಯಾವುದೇ ಭಯ ಪಡುವ ಆತಂಕ ಬೇಡ. ಸದ್ಯಕ್ಕೆ 30,000 ಕ್ಯೂಸಿಕ್ ನೀರು ಮಾತ್ರ ಹೊರಗಡೆ ಬಿಡ್ತಾ ಇದ್ದೀವಿ. ಸೊ ಯಾವುದೇ ರೀತಿ ಗಾಬರಿ ಪಡೋದು ಬೇಡ. ಹಾಗಾಗಿ ನೀವು ಸೇಫ್ಟಿ ಇದ್ದೀರಾ, ಸೇಫ್ಟಿಯಾಗಿ ಇರಬಹುದು ಅನ್ನೋ ರೀತಿಯಾಗಿ ಧೈರ್ಯ ತುಂಬಿದ ನಂತರ ಸೊ ಅವರು ಯಾವುದೇ ಒಂದು ಪ್ರದೇಶಗಳಿಗೆ ಹೋಗದಂತೆ ತಮ್ಮ ಮನೆಗಳಲ್ಲೇ ಉಳ್ಕೊಂಡಿದ್ದಾರೆ. ಆದರೂ ಸಹ ಎಂಥವರಿಗೂ ಈ ರೀತಿ ಪರಿಸ್ಥಿತಿ ಬಂದಾಗ ಭಯ ಅನ್ನೋದಿದ್ದೇ ಇರುತ್ತೆ. ಸೊ ಇಡೀ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಯಾವ ಟೈಮಲ್ಲಿ ಏನಾಗಬಹುದು ಅನ್ನೋ ಒಂದು ಭಯದಿಂದ ರಾತ್ರಿ ಪೂರಿ ಎಚ್ಚರವಿದ್ದು ಪಾಪ ಅಲ್ಲಿನ ಜನಸಾಮಾನ್ಯರು ನಿದ್ದೆಯಿಂದ ಭಯದಿಂದ ಬದುಕ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಇದು ರೆಡಿ ಆಗಲಿ. ಯಾಕಂದರೆ ಅಲ್ಲಿರುವಂತಹ ಆ ಪ್ರದೇಶದಲ್ಲಿರುವಂತಹ ಜನರಿಗೆ ತುಂಬ ತೊಂದರೆಗಳಾಗುವಂತಹ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಚನ್ನಪಟ್ಟಣದಲ್ಲಿ BJPಯ ಟಿಕೆಟ್ ಸಿಗದಿದ್ರೆ ಬಂಡಾಯ, ಯೋಗೇಶ್. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಟಿಕೆಟ್
BJP ಹಾಗೂ JDS ಎರಡು ಮೈತ್ರಿ ಪಕ್ಷಗಳಾಗಿರೋದ್ರಿಂದ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಏನಂದರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಒಂದು ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು ಕಳೆದ ಸಾರಿ ಅಂದರೆ ಹಿಂದಿನ ಚುನಾವಣೆಗಳಲ್ಲಿ. ಸೊ ಇನ್ನು ಮಾಜಿ ಸಚಿವರಾದಂತಹ CP ಯೋಗೇಶ್ವರ್ ಅವರು ಕೂಡ ಈ ಬಾರಿ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಬೇಕು, ಇದು ಒಂದು ಯಕ್ಷ ಪ್ರಶ್ನೆನೇ ಆಗಿ ಉಳ್ಕೊಳ್ತಾ ಇದೆ ಈ ಮೈತ್ರಿ ಪಕ್ಷಕ್ಕೆ. ಯಾಕಂದರೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆ ಯೋಗೇಶ್ವರ್ ಅವರು, ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗಬಹುದು ಅನ್ನೋ ಒಂದು ವಿಚಾರ ಸಹ ಇದೆ. ಈ ಒಂದು ಮೈತ್ರಿ ಪಕ್ಷಕ್ಕೆ ಯಕ್ಷನ ಪ್ರಶ್ನೆಯೇ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂದರೆ ಆ ಒಂದು ಕ್ಷೇತ್ರ ಕಾಂಗ್ರೆಸ್ ಪಾಲಾಗಬಹುದು. ಹಾಗಾಗಿ ಈ ಬಾರಿಯ ಟಿಕೆಟ್ ನನಗೇ ಬೇಕು ಅಂತ CP ಯೋಗೇಶ್ವರ್ ಅವರು ಪಟ್ಟು ಹಿಡಿದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದೆಹಲಿಗೆ ತೆರಳಿ ಪ್ರಹ್ಲಾದ್ ಜೋಶಿ ಹಾಗೂ V ಸೋಮಣ್ಣ ಅವ್ರನ್ನ ಭೇಟಿ ಮಾಡಿ ಚರ್ಚಿಸ್ತೀನಿ. ಇದಾದ ನಂತರ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾದಂತಹ JP ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನು ಸಹ ಭೇಟಿ ಮಾಡಿ ಅವರ ಬಳಿ ಚರ್ಚಿಸಿ ಅವರಿಗೆ ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಏನಾದರೂ ನನಗೆ ಈ ಬಾರಿ ಟಿಕೆಟ್ ಮಿಸ್ ಆದರೆ, ನನಗೇನಾದರೂ ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಲಾಲ್ಬಾಗ್ಗೆ ಒಂದೇ ದಿನ 68,000 ಜನ ಭೇಟಿ. ಸ್ವತಂತ್ರ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಸಹ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಇರುತ್ತೆ. ಸೊ ಈ ಬಾರಿಯೂ ಸಹ ಅಂಬೇಡ್ಕರ್ ಆಧಾರಿತ ಫಲಪುಷ್ಪ ಪ್ರದರ್ಶನ ಏರ್ಪಾಡಾಗಿತ್ತು. ಸೊ ಈ ಒಂದು ವಿಚಾರವಾಗಿ ನಿನ್ನೆ ಭಾನುವಾರ ರಜಾ ದಿನ ಆದ್ರಿಂದ ಒಂದೇ ದಿನ 68,000 ಜನ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಅಂಬೇಡ್ಕರ್ ಆಧಾರಿತವನ್ನು ಇಟ್ಕೊಂಡು ಎಷ್ಟೋ ಒಂದು 1,000 ಲಕ್ಷ ಟನ್ಗಳ ಹೂಗಳನ್ನು ಬಳಸಿ ವಿಧವಾದ ರೀತಿಯಂತಹ ಕಲಾಕೃತಿಗಳು ನೋಡುಗರ ಕಣ್ಮನ ಸೆಳೆಯುತ್ತೆ ಈ ಒಂದು ಫಲಪುಷ್ಪ ಪ್ರದರ್ಶನ. ಸೊ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಒಂದೇ ದಿನ 42.32 ಲಕ್ಷ ರು ಹಣ ಸಂಗ್ರಹ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು ಯಾರ್ಯಾರು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ನೋಡಿಲ್ಲ, ಸೊ ಎಲ್ಲರೂ ಹೋಗಿ ಫಲಪುಷ್ಪ ಪ್ರದರ್ಶನವನ್ನ ನೋಡಿ ಕಣ್ಮನ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಮಾಹಿತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.